बाइबल में गॉडलीनेस शब्द का अर्थ है परमेश्वर के प्रति आस्था या भक्ति. ದೇವರ ಮೇಲಿರುವಂತಹ ಆಸ್ಥಾ ಅಥವಾ ಭಕ್ತಿ, ಇದರ ಅರ್ಥ ಗಾಡ್ಲಿ ಎಂಬುದು ಆಗಿದೆ. अर्थात गॉडली फैमिली का अर्थ है परमेश्वर के भक्ति से बिताया जाने वाला एक परिवार. ಒಂದು ದೈವಿಕ ಕುಟುಂಬ ಅಥವಾ ದೈವ ಭಕ್ತಿಯ ಕುಟುಂಬ ಎಂದು, ದೇವರ ಚಿತ್ತಕ್ಕೆ ಅನುಸಾರವಾಗಿ ನಡೆಯುವಂತಹ ಕುಟುಂಬ ಎಂದು ಸತ್ಯವೇದ ಹೇಳುತ್ತದೆ. तो क्या है ये गॉडली फैमिली अथवा भक्त परिवार? ಈ ದೈವ ಭಕ್ತಿಯ ಕುಟುಂಬ ಎಂದರೆ ಏನು ಎಂಬುದನ್ನು ನಾವು ನೋಡುವವರಾಗಿದ್ದೇವೆ. परमेश्वर के वचन में परिवार को बहुत अधिक महत्व दिया गया. ಸತ್ಯವೇದ ದೇವರ ವಾಕ್ಯದಲ್ಲಿ ಕುಟುಂಬಕ್ಕೆ ತುಂಬಾ ಹೆಚ್ಚು ಮಹತ್ವ ಕೊಡಲ್ಪಟ್ಟಿದೆ. कारण है परमेश्वर के द्वारा इस संसार में स्थापित किए गए 3 संस्थानों में से, इंस्टीट्यूशंस में से पहला संस्थान है परिवार. ದೇವರು ತಾನೇ ಸೃಷ್ಟಿ ಮಾಡಿದಂತ ಅಥವಾ ಉಂಟು ಮಾಡಿದಂತ 3 ಸಂಸ್ಥೆಗಳಲ್ಲಿ ಮೊದಲನೆಯ ಸಂಸ್ಥೆ ಅದು ಕುಟುಂಬ ಸಂಸ್ಥೆ ಆಗಿದೆ. परमेश्वर के द्वारा इस संसार में स्थापित किए गए 3 संस्थान हैं. ದೇವರಿಂದ ಉಂಟು ಮಾಡಲ್ಪಟ್ಟಂತ 3 ಸಂಸ್ಥೆಗಳಿದೆ. ಇಟ್ಸ್ ನಾಟ್ ಸಂಸ್ಥಾ, ಸಂಘಟನೆ, ಇನ್ಸ್ಟಿಟ್ಯೂಷನ್, ಸಂಘಟನೆಗಳು ಅಥವಾ ಒಂದು ವಿಷಯ ಸಂಸ್ಥೆ. उसमें पहला है परिवार, ಮೊದಲು ಅದು ಕುಟುಂಬ ಆಗಿದೆ. दूसरा है सरकार, ಅದು ಎರಡನೇದು ಒಂದು ಸರ್ಕಾರವಾಗಿದೆ. तीसरी है कलीसिया, ಮತ್ತು ಮೂರನೇದು ಅದು ಸಭೆ ಆಗಿದೆ. परिवार, सरकार और कलीसिया, ये तीनों, फैमिली, गवर्नमेंट एंड द चर्च, ये तीनों परमेश्वर के द्वारा शुरू किए गए संस्थाने हैं. ಕುಟುಂಬ, ಸರ್ಕಾರ ಮತ್ತು ಸಭೆ, ಈ ಮೂವರು ದೇವರು ತಾನೇ ಸೃಷ್ಟಿ ಮಾಡಿದಂತ 3 ಸಂಸ್ಥೆಗಳಾಗಿವೆ. परमेश्वर के द्वारा स्थापित किए गए पहला संस्थान है परिवार. ದೇವರಿಂದ ಸೃಷ್ಟಿ ಮಾಡಲ್ಪಟ್ಟಂತದ್ದು ಮೊದಲನೇ ಸಂಸ್ಥಾನ ಅದು ಕುಟುಂಬವಾಗಿದೆ. परमेश्वर ने इसको शुरू किया, ದೇವರು ತಾನೇ ಅದನ್ನು ಆರಂಭಿಸಿದನು. किसी भी प्रकार का इंसान के मन मस्तिष्क में शुरू की गई एक योजना नहीं है परिवार. ಈ ಕುಟುಂಬ ಎಂಬುದು ಯಾವುದೇ ಮಾನವೀಯ ಒಂದು ಆಲೋಚನೆಯಿಂದ, ಬುದ್ಧಿಯಿಂದ ಸೃಷ್ಟಿ ಮಾಡಲ್ಪಡಲೇ ಇಲ್ಲ. वर्तमान संसार में विशेष करके नौजवान लोग परिवार एक गलत योजना है या ऐसी एक संस्थान की जरूरत नहीं है, इस प्रकार सब सोचते हैं. ಯವನಸ್ಥರು ಈ ದಿನಗಳಲ್ಲಿ ಈ ಕುಟುಂಬ ಸಂಸ್ಥೆ ಅಥವಾ ಕುಟುಂಬದ ಒಂದು ಶಿಸ್ತು ಅದು ತಪ್ಪಾಗಿದೆ, ಅದು ಸರಿ ಇಲ್ಲ ಎಂದು ತಿಳ್ಕೊಳ್ಳುವಂತ ಕಾಲಘಟ್ಟದಲ್ಲಿ ನಾವು ಇದ್ದೇವೆ. लोग ऐसे सोचने के कारण यह है कि उनको परिवार के बारे में कोई जानकारी नहीं है. ಈ ರೀತಿಯಾಗಿ ಅವರು ಆಲೋಚಿಸುವುದಕ್ಕೆ ಕಾರಣ ಅವರಿಗೆ ಆ ದೇವರ ವಿಷಯದಲ್ಲಿ ಅವರಿಗೆ ಗೊತ್ತೇ ಇಲ್ಲ. लोग सोचते हैं एक पुरुष और स्त्री मिलकर परिवार बनाते हैं. ಜನರು ತಿಳ್ಕೊಂಡಿದ್ದಾರೆ ಒಂದು ಗಂಡು ಒಂದು ಹೆಣ್ಣು ಕೂಡಿ ಅವರು ಒಂದು ಕುಟುಂಬ ಸ್ಥಾಪನೆ ಮಾಡ್ತಾರೆ. मैं प्राथमिक रूप में आपको कहना चाहता हूँ, परिवार बनाने वाले लोग पुरुष और स्त्री नहीं है. ಕುಟುಂಬವನ್ನು ಸ್ಥಾಪಿಸುವವರು ಅವರು ಪುರುಷರು ಮತ್ತು ಸ್ತ್ರೀಯರಲ್ಲ. पुरुष और स्त्री एक परिवार के हिस्से हैं, लेकिन उसको बनाने वाले लोग परिवार पुरुष और स्त्री नहीं है. ಪುರುಷ ಸ್ತ್ರೀಯನ್ನು ಉಪಯೋಗಿಸಿ ಒಂದು ಕುಟುಂಬ ಮಾಡಲಿಕ್ಕೆ ಸಾಧ್ಯತೆ ಇದೆ, ಆದರೆ ಅವರು ಅದನ್ನು ಸ್ಥಾಪಿಸುವುದು ಅಲ್ಲ. क्योंकि परिवार के विषय में परमेश्वर उसी समय सोचा जब पुरुष और स्त्री संसार में थे ही नहीं. ಯಾವಾಗ ದೇವರು ತನ್ನ ಸ್ವಕಲ್ಪನೆಯಲ್ಲಿ ಆಲೋಚನೆ ಮಾಡಿದ್ದು ಇನ್ನೂ ಮಾನವನು ಈ ಭೂಮಿಯ ಮೇಲೆ ಪುರುಷರು ಸ್ತ್ರೀಯರು ಇಲ್ಲದೇ ಇರುವಾಗ परमेश्वर ने आदम को बनाया, ದೇವರು ಆದಮನನ್ನು ಉಂಟು ಮಾಡಿದನು. और आदम अकेला रहना अच्छा नहीं है, परमेश्वर ने देखा. ಆದಾಮನು ಒಬ್ಬಂಟಿಗನಾಗಿರುವುದು ಒಳ್ಳೆಯದಲ್ಲ ಎಂದು ದೇವರು ತಿಳ್ಕೊಂಡನು. और हव्वा को उन्हें पत्नी के रूप में दे दिया. ಹವ್ವಳನ್ನು ತನ್ನ ಅವನಿಗೆ ಪತ್ನಿಯಾಗಿ ಕೊಟ್ಟನು. अर्थात परमेश्वर उनको परिवार के रूप में जब जोड़ने जा रहे थे, उस समय आदम और हव्वा को ये मालूम भी नहीं था कि परमेश्वर उन दोनों को जोड़कर एक परिवार बनाने जा रहे हैं. ಈ ಆದಾಮ್ ಹವ್ವರನ್ನು ಒಂದು ಕುಟುಂಬವಾಗಿ ಮಾಡುವುದಕ್ಕಿಂತ ಮುಂಚೆ
ಆದಾಮನಿಗೂ ಅವಳಿಗೂ ಗೊತ್ತೇ ಇರಲಿಲ್ಲ ನಾವು ಕುಟುಂಬವಾಗಿ ಒಂದು ಸ್ಥಾಪಿಸಲ್ಪಡುವೆವೆಂದು. परिवार नामक संस्थान पूर्णतया परमेश्वर की योजना है और परमेश्वर ने उसको शुरू किया है और इसलिए ही इस संस्थान परमेश्वर से जुटा हुआ है. The family belongs to God. ಹಾಗಾಗಿ ಈ ಒಂದು ಕುಟುಂಬ ಸ್ಥಾಪನೆ ಯಾವ ಮಾನವೀಯ ಕಲ್ಪನೆಯಿಂದ ಅಲ್ಲ, ಆದರೆ ದೇವರು ತಾನೇ ತನ್ನ ಸ್ವಕಲ್ಪನೆಯಿಂದ ಸ್ಥಾಪಿಸಿದ್ದಾಗಿದ್ದ ಕಾರಣ ಕುಟುಂಬವು ಅದು ದೈವಿಕವಾಗಿರುವಂತದ್ದಾಗಿದೆ. इसलिए ही परिवार नामक विषय पर आप अगर सोचते हैं, आप परिवार बिताने वाला व्यक्ति हो या अब तक शुरू नहीं किया हो और भविष्य में बिताने वाला हो, परिवार नामक विषय पर जब भी हम सोचते हैं ये बात सोचना चाहिए, ये संस्थान परमेश्वर से जुटा हुआ एक संस्थान है, इसलिए ही ये पूर्णतया एक पवित्र कार्य है. ಯಾವಾಗ ಒಬ್ಬ ವ್ಯಕ್ತಿ ಅಥವಾ ಕುಟುಂಬವಾಗಿರಲಿ, ಕುಟುಂಬ ಇಲ್ಲದೆ ಇರುವಂತ ವ್ಯಕ್ತಿ ಆಗಲಿ ಅಥವಾ ಮುಂದೆ ಭಾವಿಯಲ್ಲಿ ಒಂದು ಕುಟುಂಬಸ್ಥನಾಗಲಿಕ್ಕಿರುವ ಆ ವ್ಯಕ್ತಿ ಅರ್ಥ ಮಾಡಿಕೊಳ್ಳುವುದು ಏನಂತಂದ್ರೆ, ಕುಟುಂಬ ಎನ್ನುವುದು ಇದು ಪರಿಶುದ್ಧ ಒಂದು ದೇವರ ಯೋಜನೆಯಲ್ಲಿ ಆಗಿರುವಂತ ಸಂಸ್ಥೆ ಆಗಿದೆ. ಹಾಗಾಗಿ ಅದನ್ನು ನಾವು ಗೌರವಿಸಬೇಕು. ಆ ಕುಟುಂಬ ವಿಷಯದಲ್ಲಿ ಅದು ದೈವಿಕವಾಗಿರುವಂತದ್ದಾಗಿದೆ ಎಂದು ತಿಳ್ಕೊಳ್ಳಬೇಕು. तो हमने देखा है परिवार का शुरुआत परमेश्वर ने किया है और इसलिए ही एक पवित्र कार्य है. तो याद रखना, इस संस्थान में रहना या इस पारिवारिक जीवन बिताना पूर्ण रूप में परमेश्वर की अगुवाई से ही होना चाहिए. ಒಂದು ವೇಳೆ ಇದು ದೇವರು ಸ್ಥಾಪಿಸಿದಂತ ಕುಟುಂಬ ಆಗಿದೆ ಎಂದು ಆಲೋಚನೆ ಮಾಡುವಾಗ, ಯಾವಾಗ ನಾವು ಕುಟುಂಬಸ್ಥರಾಗಿ ಜೀವಿಸಬೇಕಾಗಿದ್ದಲ್ಲಿ ದೇವರ ಒಂದು ನಿಯಂತ್ರಣದಲ್ಲಿಯೇ, ದೇವರ ಮಾರ್ಗದರ್ಶನದಲ್ಲಿಯೇ ನಡೆಯಬೇಕಾಗಿರುವಂತದ್ದು ಅವಶ್ಯವಾಗಿದೆ ಕುಟುಂಬ. एक कण भी हम पारिवारिक जीवन में परमेश्वर की इच्छा से बाहर गया तो अवश्य समझ लेना वो पारिवारिक जीवन कोलैप्स हो जाएगा. ಒಂದು ಕ್ಷಣವಾದರೂ ಸಹ ನಾವು ದೇವರ ದೃಷ್ಟಿಯಿಂದ ವಿರುದ್ಧವಾಗಿ ಆಲೋಚಿಸಿ ಜೀವಿಸಲಿಕ್ಕೆ ಪ್ರಯಾಸ ಪಡುವುದಾದ್ರೆ ಆ ಕುಟುಂಬ ಧ್ವಸ್ತವಾಗಿ ಹೋಗಲಿಕ್ಕೆ ಸಾಧ್ಯತೆ ಇದೆ. मैं उसको इस प्रकार कहना चाहता हूँ, पटरी से चलने वाली एक ट्रेन, अगर आपसे पूछा जाए ये ट्रेन कितना परसेंटेज पटरी से नीचे जा सकते हैं, तो आप क्या बताएंगे? ನೀವು ಒಂದು ವೇಳೆ ನಾನು ಇದನ್ನು ಹೀಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ರೈಲು ಹಳಿಗಳ ಮೇಲೆ ಎಷ್ಟು ಶತಮಾನ ಅದು ಹೋಗಲಿಕ್ಕೆ ಸಾಧ್ಯತೆ ಇದೆ ಎಂದು ಕೇಳಿದರೆ ನೀವು ಎಷ್ಟು ಶತಮಾನ ಅಂತ ಹೇಳುವಿರಿ? मैंने आपको बताया मैं एक प्रोफेशनल प्रीचर नहीं हूँ और सेवा में आने से पहले 7 साल एक स्कूल में टीचर भी रहा हूँ, मिशन स्कूल में. इसलिए मुझे बीच बीच में सवाल करने की एक बीमारी है. ನಾನು ಈ ರೀತಿಯಾಗಿ ಬೋಧಿಸುವಂತ ವ್ಯಕ್ತಿ ಅಲ್ಲ, ಆದರೂ ಸಹ ಒಂದು 7 ವರ್ಷ ಶಿಕ್ಷಕನಾಗಿ ಕೆಲಸ ಮಾಡಿದೆನು. ಆದ್ರೆ ಮಧ್ಯ ಮಧ್ಯದಲ್ಲಿ ಪ್ರಶ್ನೆ ಕೇಳುವಂತ ನನಗೆ ಒಂದು ಹವ್ಯಾಸ ಇದೆ. इसलिए कृपया आप लोग थोड़ा जवाब भी दीजिए. ಆದ್ರಿಂದ ನೀವು ಸ್ವಲ್ಪ ಉತ್ತರವನ್ನು ಸಹ ಕೊಡ್ರಿ. एक ट्रेन उसकी पटरी से कितना प्रतिशत नीचे आ सकती है? ಆ ರೈಲುಗಳ ಹಳಿಯಿಂದ ಎಷ್ಟು ಶತಮಾನ ಕೆಳಗಿಳಿದು ಓಡಲಿಕ್ಕೆ ಸಾಧ್ಯತೆ ಇದೆ? कितना परसेंटेज? 1%, 10%, 1 ಶತಮಾನ, 10 ಶತಮಾನ? यस 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 0%. बिल्कुल वो पटरी से नहीं हटना चाहिए. 0 ಶತಮಾನ, ಒಂದು ಸ್ವಲ್ಪವೂ ಆ ಹಳಿಗಳಿಂದ ಅದು ಕೆಳಗೆ ಇಳಿಯಲಿಕ್ಕೆ ಸಾಧ್ಯನೇ ಇಲ್ಲ. वैसे ही परिवार परमेश्वर के वचन नामक पटरी पर ही चलना चाहिए. 1% भी वो अगर नीचे आ गया तो उसका असर आपके पारिवारिक जीवन में होगा. ಕುಟುಂಬ ಎಂದು ಹೇಳುವಾಗ ಅದು ಈ ರೈಲು ಹಳಿಗಳ ಮೇಲೆ ಹೋಗುವ ಹಾಗೆ ಅದು ದೇವರ ವಾಕ್ಯವೇ ಅದಕ್ಕೆ ಹಳಿಗಳಾಗಿದೆ. ಅದರ ಮೇಲೆಯೇ ಅದು ನಿರ್ಬಂಧಿತವಾಗಿ ಅದರ ಮೇಲೆ ನಿರ್ದಿಷ್ಟವಾಗಿ ಓಡುವುದು ಅವಶ್ಯವಾಗಿದೆ. तो अगर परमेश्वर के वचन के अनुसार पूछा जाए, एक भक्त परिवार, एक गॉडली फैमिली किसे कहते हैं? ದೇವರ ವಾಕ್ಯಕ್ಕನುಸಾರವಾಗಿ ನಾವು ಆಲೋಚನೆ ಮಾಡುವುದಾದ್ರೆ ಒಂದು ದೈವ ಭಕ್ತಿಯ ಕುಟುಂಬ ಎಂದು ಹೇಳುವುದಾದ್ರೆ ಯಾರಾಗಬಹುದು? मैं इस प्रकार कहना चाहता हूँ, एक गॉडली फैमिली अथवा भक्त परिवार वो है जिस परिवार परमेश्वर को प्रसन्न कर पाता है, नहीं तो वो परिवार जिस पर परमेश्वर प्रसन्न होता है. ಒಂದು ದೈವ ಭಕ್ತದ ಕುಟುಂಬ ಎಂದು ಹೇಳುವುದಾದ್ರೆ ಅದು ದೇವರನ್ನು
ಪ್ರತ್ಯಕ್ಷ ಪಡಿಸುವಂತಹ ಕುಟುಂಬವಾಗಿರ್ಬೇಕು. ಇಲ್ಲದಿದ್ದರೆ ದೇವರು ಸ್ವತಃ ಆ ಕುಟುಂಬದ ಮೇಲೆ ತನ್ನ ದರ್ಶನವನ್ನು ಕೊಡಬೇಕು. A godly family is a family that pleases God, or it is a family in which God pleases. ಈ ಒಂದು ಕುಟುಂಬ ದೇವ ಭಕ್ತ ಕುಟುಂಬ ಎಂದು ಹೇಳುವಾಗ ಅದು ದೇವರನ್ನು ಮೆಚ್ಚಿಸುವಂತ ಕುಟುಂಬವಾಗಿರಬೇಕು, ಅಥವಾ ದೇವರು ತಾನೇ ಆ ಕುಟುಂಬವನ್ನು ಮೆಚ್ಚಿಸುವವನ ಆಗಿರಬೇಕು. इस विषय पर हमारे आने वाले सत्रों में मैं बात करना चाहता हूँ. ಈ ವಿಷಯದ ಮೇಲೆ ಬರುವ ಎಲ್ಲ ಒಂದು ಸೆಷನ್ ದಲ್ಲಿ ನಾನು ಮಾತಾಡ್ಲಿಕ್ಕೆ ಇಷ್ಟವುಳ್ಳವನಾಗಿದ್ದೇನೆ. हम कैसे एक पारिवारिक जीवन बिता सकते हैं जिससे हम परमेश्वर को प्रसन्न कर सकते हैं. ಹೇಗೆ ನಾವು ಒಂದು ಕುಟುಂಬ ಜೀವಿತವನ್ನು ಜೀವಿಸಲಿಕ್ಕೆ ಸಾಧ್ಯ, ದೇವರನ್ನು ನಾವು ಮೆಚ್ಚಿಸಲಿಕ್ಕೆ ಸಾಧ್ಯ. नहीं तो हम कैसे एक पारिवारिक जीवन बिता सकते हैं जिस पर परमेश्वर प्रसन्न हो जाएगा. ಮತ್ತು ನಾವು ಹೇಗೆ ಒಂದು ಕುಟುಂಬ ಜೀವಿತ ಜೀವಿಸಲಿಕ್ಕೆ ಸಾಧ್ಯ, ಅದರಿಂದ ದೇವರು ನಮ್ಮನ್ನು ಮೆಚ್ಚಿಸಲಿಕ್ಕೆ ಸಾಧ್ಯ. इस विषय पर एफेसियों की पत्री 5वां अध्याय से कुछ बातें आपके सामने इन दिनों में मैं लाना चाहता हूँ. ಈ ವಿಷಯದಲ್ಲಿ ನಾನು ಎಫೆಸದ ಪತ್ರಿಕೆ 5ನೇ ಅಧ್ಯಾಯದಿಂದ ಕೆಲವು ಆಲೋಚನೆಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ಇಷ್ಟಪಡುತ್ತೇನೆ. आप जानते होंगे एफेसियों की पत्री 22 से 32 तक के भाग में परिवार नामक विषय के सैद्धांतिक एवं प्रायोगिक शिक्षा दी हुई है. ನಾವು ಎಫೆಸದ ಪತ್ರಿಕೆ 5ನೇ ಅಧ್ಯಾಯ 22ರಿಂದ 32 ವಾಕ್ಯಗಳನ್ನು ಓದುವುದಾದರೆ ಕುಟುಂಬದ ವಿಷಯದಲ್ಲಿ ಒಂದು ಸತ್ಯ ಸಿದ್ಧಾಂತದ ಒಂದು ಪಾಠ ಅಲ್ಲಿ ಕಲಿಯಲಿಕ್ಕೆ ನಮಗೆ ಕೊಡಲ್ಪಟ್ಟಿದೆ. लेकिन एफेसियों की पत्री का विषय परिवार नहीं है. ಆದ್ರೆ ಎಫೆಸದ ಪತ್ರಿಕೆ ಇದು ಕುಟುಂಬದ ವಿಷಯದಲ್ಲಿರುವಂತಹ ಪತ್ರಿಕೆ ಅಲ್ಲ. परिवार उस पत्री का विषय नहीं है. ಕುಟುಂಬದ ವಿಷಯದಲ್ಲಿ ಅದು ಒಂದು ಪತ್ರಿಕೆ ಅಲ್ಲ. ಅದು इस पत्री का एफेसियों की पत्री का जो विषय वस्तु है चर्च इन क्राइस्ट अथवा कलीसिया मसीह में. ಮತ್ತು ಈ ಒಂದು ಎಫೆಸದ ಪತ್ರಿಕೆಯ ಮುಖ್ಯ ವಿಷಯ ಇರುವಂತದ್ದು ಕ್ರಿಸ್ತನಲ್ಲಿರುವಂತಹ ಸಭೆ. इस विषय को समझाने के लिए पौलुस वहां पर परिवार को एक उदाहरण के रूप में लाया गया. ಹಾಗಾಗಿ ಈ ಒಂದು ವಿಷಯವನ್ನು ತಿಳಿಯಪಡಿಸುವುದಕ್ಕಾಗಿ ಪೌಲನು ದೇವರಾತ್ಮನ ಸಹಾಯದಿಂದ ಆ ವಿಷಯವನ್ನು ಇಲ್ಲಿ ಬರೀತಾ ಇದ್ದಾನೆ. अब मैं यहाँ पर एक बहुत ही महत्वपूर्ण क्वेश्चन पूछने जा रहा हूँ और आप लोगों को पक्का उसका जवाब देना है. ಈಗ ನಾನು ತುಂಬಾ ಮಹತ್ವವಾಗಿರುವಂತಹ ಒಂದು ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ಅದಕ್ಕೆ ನೀವು ಉತ್ತರ ಕೊಡಲೇಬೇಕು. अक्सर इस टॉपिक में इसी संबंधित विषयों पर संदेश देते समय मैं भाई बहनों से पूछता हूँ. ಈ ಒಂದು ಸಂದರ್ಭದಲ್ಲಿ ದೇವರ ವಾಕ್ಯ ನಾನು ಹೇಳ್ತಿರುವಾಗ ಸಹೋದರ ಸಹೋದರಿಯಿಂದ ಅಪೇಕ್ಷಿಸ್ತಾ ಇದ್ದೇನೆ ಉತ್ತರ. पिछले सप्ताह भी मुझे बिहार में ऐसे ही एक फैमिली सभा में बात करने का मौका मिला था. वहां पर भी मैं ये सवाल किया था. ಬಿಹಾರದಲ್ಲಿಯೂ ಒಂದು ಸಾರಿ ಈ ರೀತಿಯಾಗಿ ಕುಟುಂಬದ ಶಿಬಿರದಲ್ಲಿ ಈ ಪ್ರಶ್ನೆಯನ್ನು ನಾನು ಕೇಳಿದೆನು. वहां पे मैं हाथ वाला खड़ा करवाया था, लेकिन आप लोग में से बहुत सारे लोग यहाँ तक बुजुर्ग अंकल लोग भी है, तो किसी का हाथ वाला खड़ा करने का हिम्मत मुझे नहीं कर रहा है. ಅಲ್ಲಿ ನಾನು ಎಲ್ಲರಿಗೆ ಕೈ ಎಬ್ಬಿಸ್ರಿ ಹಾಗೆ ಹೀಗೆ ಅಂತ ಹೇಳಿದೆ. ಇಲ್ಲಿರುವಂತ ನೀವು ಮುಪ್ಪಿನ ವಯಸ್ಸಿನವರು ಇದ್ದೀರಿ ಮತ್ತು ಪರಿಪಕ್ವ ಉಳ್ಳವರಾಗಿದ್ದೀರಿ, ಹಾಗಾಗಿ ನಿಮ್ಮ ಮುಂದೆ ಹಾಗೆ ಹೇಳಲಿಕ್ಕೆ ನನಗೆ ಧೈರ್ಯ ಇಲ್ಲ. ಹಾ, लेकिन जहां तक मेरी सोच है यहाँ पर बैठे हुए में ज्यादातर लोग शादीशुदा लोग ಇಲ್ಲಿ ಕುಳಿತಂತಹ ಹೆಚ್ಚಿನ ಸಂಖ್ಯೆಯಲ್ಲಿ ವಿವಾಹವಾದವರಾಗಿದ್ದೀರಿ. है ना. कुछ ही लोग होंगे जो शादी नहीं किए. ಸ್ವಲ್ಪ ಜನರು ಮಾತ್ರ ಇನ್ನೂ ಮದುವೆ ಆಗದೆ ಇರುವವರಿದ್ದೀರಿ. अच्छा, तो सवाल मेरा आपसे ये है, ಪ್ರಶ್ನೆ ನನ್ನದು ಇದಾಗಿದೆ. मैंने आपसे कहा मैं एक प्रोफेशनल प्रीचर नहीं हूँ, ನಾನು ಒಬ್ಬ ಬೋಧಕನಲ್ಲ, इसलिए मेरा सवाल बहुत सिंपल होगा. ನನ್ನ ಪ್ರಶ್ನೆ ತುಂಬಾ ಸರಳವಾಗಿದೆ, लेकिन बाइबल पर आधारित होगा. ಆದ್ರೆ ದೇವರ ವಾಕ್ಯದಿಂದ ಆಧಾರಿತವಾಗಿದೆ. बाइबल से बाहर में नहीं पूछूंगा. ನಾನು ಬೈಬಲ್ ನಿಂದ ಹೊರಗಡೆ ಇರುವಂತ ವಿಷಯ ಕೇಳುವುದಿಲ್ಲ. ये सवाल अगर आप में से किसी का उसका उत्तर मिलता हो तो कृपया बोल दीजिएगा. ನಿಮಗೆ ಈ ಪ್ರಶ್ನೆ ಉತ್ತರ ಸಿಕ್ಕರೆ ನೀವು ಹೇಳಬಹುದು. सो सवाल ये है, ಪ್ರಶ್ನೆ ಇದಾಗಿದೆ, खास करके पहले जो लोग शादी किए हैं उन लोगों से. ಯಾರು ವಿವಾಹವಾಗಿದ್ದಾರೋ ಮದುವೆ ಆಗಿದ್ದಾರೋ ಅವರಿಗೆ ಈ ಪ್ರಶ್ನೆ ಮೊದಲನೇದಾಗಿದೆ. रेडी है सवाल सुनने के लिए? ಪ್ರಶ್ನೆ ಕೇಳಲಿಕ್ಕೆ ಸಿದ್ಧರಾಗಿದ್ದೀರಾ? अंकल आंटी लोग, दीदी लोग, भैया, ಸಹೋದರ ಸಹೋದರಿ, ಅಕ್ಕ ಅಣ್ಣ, सवाल आपसे यह है, ಪ್ರಶ್ನೆ ಇದಾಗಿದೆ उन लोगों से जो शादी किए हैं, ಮದುವೆ ಆದವರಿಗೆ ಈ ಪ್ರಶ್ನೆ,
आपने शादी क्यों किया? ಮದುವೆ ಯಾಕೆ ಆದಿರಿ? देखो, सुनते ही आंधी को ಕೇಳಿದ ಕೂಡಲೇ ಆಂಟಿಗೆ ನಾಚಿಕೆ ಬರ್ತಾ ಇದೆ ಅಲ್ಲ. मैंने बोला ना, पिछले सप्ताह में बिहार में ऐसे एक सभा में हो, एक्चुअली इवेंजलिस्ट एंड एल्डर्स की एक सभा थी, लोग अच्छे लोग हैं, लेकिन ये सवाल किए हैं, अब पता नहीं मालूम हो कि नहीं बताया हो, कोई जवाब नहीं दिया। ಅಲ್ಲಿ ಸೇವಕರ ಮತ್ತು ಹಿರಿಯರ ಕೂಟದಲ್ಲಿ ಈ ಪ್ರಕಾರ ಒಂದು ಪ್ರಶ್ನೆ ಕೇಳಿದಾಗ ಯಾಕೆ ಗೊತ್ತಿಲ್ಲ, ಅವರು ಗೊತ್ತಿದೆಯೋ ಗೊತ್ತಿಲ್ಲ, ಆದರೆ ಅವ್ರ ಉತ್ತರ ಯಾರು ಕೊಡ್ಲಿಲ್ಲ. अंत में एक बुजुर्ग इवेंजलिस्ट की पत्नी थी आंटी, ಒಬ್ಬ ಮುಪ್ಪಿನ ವಯಸ್ಸಿನ ಸೇವಕರ ಪತ್ನಿ ಅಲ್ಲಿದ್ರು ಆಂಟಿ. उन्होंने हमको बोला, अब आप ही बताओ आपने क्यों शादी की? ಅವರು ಕೇಳಿದ್ರು, ನೀವ್ ಹೇಳ್ರಿ, ನೀವ್ ಯಾಕೆ ಮದುವೆ ಆದ್ರಿ ಅಂತ. हमारा इस विषय से इस सवाल का काफी संबंध है, महत्व है, इसलिए मैं पूछना चाहता हूँ। ಈ ಒಂದು ಪ್ರಶ್ನೆಯ ಮೇಲೆ ಈ ಒಂದು ವಿಷಯಕ್ಕೆ ಸಂಬಂಧವಾಗಿರುವಂತದ್ದಾಗಿದೆ, ಅದರಿಂದ ನಿಮ್ಮನ್ನು ಕೇಳ್ತೇನೆ, आप लोग शादी क्यों किए? ಯಾಕೆ ನೀವು ವಿವಾಹ ಆದ್ರಿ, ಮದುವೆ ಯಾಕೆ ಮಾಡ್ಕೊಂಡ್ರಿ? तो जवाब देंगे कोई? ಯಾರಾದ್ರೂ ಉತ್ತರ ಕೊಡ್ಬೋದಾ? हाँ, क्या बोलेंगे? शादी करते करते आए हैं, उनकी शादी करते करते आए हैं, बाप रे। नहीं, जो एल्डर्स प्लीज नोट। घर में भी जबरदस्ती अच्छा अच्छा, इसलिए मैं गलत बिल्कुल हो। गलत सोचा, मैंने गलत शादी सोचा। करते 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 आया सोचा, तो सॉरी। ओके, शादी करो, अंकल का करो। कहना है कि शादी करने के लिए बहुत दबाव था, इसलिए शादी मजबूरन कर दिए। ಹಾ, ಆ ಮದುವೆ ಒತ್ತಾಯದಿಂದ ಮಾಡು ಎಂದು ಹೇಳಿದಾಗ ನಾವು ಮದುವೆ ಮಾಡ್ಕೊಂಡ್ವಿ. अच्छा अंकल, आप ಖುದಾ. खुदा की मर्जी, गॉड्स विल, परमेश्वर की इच्छा, ದೇವರ ಚಿತ್ತ ಎಂದು ಹೇಳ್ತಾರೆ. वो आंसर रॉन्ग नहीं है, ತಪ್ಪಿಲ್ಲ. हाँ ठीक है। ओके, एनी अदर आंसर? ಮತ್ತೇನಾದ್ರೂ ಪ್ರಶ್ನೆ ಉತ್ತರ ಹೇಳ್ಬೋದಾ? प्लीज, अगर मालूम है तो बोलिए। ಹಾ, ನಿಮ್ಗೆ ಗೊತ್ತಿದ್ರೆ ಹೇಳ್ರಿ, ಮಾತಾಡ್ರಿ. प्रभु की आज्ञा। प्रभु आज्ञा की आज्ञा। शादी करने के लिए, शादी मना नहीं करने का आदेश है। मतलब आदेश है बोलने पर अगर कोई शादी नहीं किया तो फिर वो पाप बन जाएगा, वो आंसर मुझे लगता है सही नहीं है। खुदा की इच्छा बोलने पर ठीक है, ದೇವರ ಚಿತ್ತ ಸರಿಯಾಗಿದೆ, ಆದ್ರೆ ದೇವರ ಆಜ್ಞೆ ಎಂದು ಹೇಳಿದರೆ ಸ್ವಲ್ಪ ಆಲೋಚನೆ ಮಾಡಬೇಕಾಗ್ತದೆ. ಮದುವೆ ಮಾಡದೇ ಇರುವುದು ಒಂದು ವೇಳೆ ತಪ್ಪಾಗಬಹುದು. प्लीज, सब में से कोई बोल सकते तो बोलिए। हमारा पारिवारिक जीवन की सारी समस्याओं का उत्तर आपको इस क्वेश्चन का सही आंसर में मिल जाएगा। ಈ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಆದ್ರೆ ಕೊಡ್ರಿ ದಯಮಾಡಿ, ಯಾಕಂದ್ರೆ ಎಲ್ಲ ಕೌಟುಂಬಿಕ ಜೀವಿತಕ್ಕೆ ಬುನಾದಿ ಆಗಿರುವಂತಹ ಈ ಒಂದು ಪ್ರಶ್ನೆಯ ಉತ್ತರ ಆಗಿದೆ. ओके, मैंने कहने भटक नहीं जाने के लिए वही बात बोल रहे हैं आंधी। ओके ओके, वैसी आयत है, ठीक है, लेकिन कुरिन्थियों की पत्र के बाद में एफेसियों की पत्र लिखा है, वो एक सैद्धांतिक विषय, वो एक बेनिफिट है। आंधी जो बोली है ना, वो पारिवारिक जीवन का एक बेनिफिट है, फायदा है। अगर शादी किया हुआ है तो आप गलत संबंधों में जाने से बच जा सकता है। ये पर्पस नहीं है, ये बेनिफिट है, वन ऑफ द बेनिफिट्स ऑफ द मैरिज लाइफ है। शादी ವಿವಾಹ ಆಗುವುದು, ಮದುವೆ ಆಗುವುದು, ಅದು ಒಂದು ಕೌಟುಂಬಿಕ ಜೀವಿತಕ್ಕಾಗಿ ಒಂದು ಲಾಭದಾಯಕವಾಗಿರುವಂತದ್ದಾಗಿದೆ. ಯಾಕಂದ್ರೆ ಅದರಿಂದ ನಾವು ಅಲೆದಾಡಿ ಬೇರೆ ಒಂದು ಜೀವಿತ ಜೀವಿಸುವುದಕ್ಕಿಂತ ಈ ವಿವಾಹ ಆಗುವುದು ಒಳ್ಳೆಯ ಒಂದು ಲಾಭ ಆಗಿದೆ ಎಂದು ಹೇಳಬಹುದು. ओके, मल्टीप्लाई है ना, दैट इज ऑल्सो वन ऑफ द बेनिफिट्स ऑफ मैरिज लाइफ। बच्चे होना वो पारिवारिक जीवन। आंटी जो दोनों बोले हैं, ये शादी करने का उद्देश्य नहीं है, दोनों बेनिफिट्स है, फायदे हैं। मतलब आप भटक जाने से बच जा सकता है, अगली पीढ़ी उत्पन्न होगी। ಮದುವೆ ಆಗುವುದರಿಂದ ನೀವು
ಕುಟುಂಬವನ್ನು ವೃದ್ಧಿಪಡಿಸಬಹುದು ಮತ್ತು ಆಚೆ ಈಚೆ ಅಲೆದಾಡಲಿಕ್ಕಿಲ್ಲ, ಆ ರೀತಿಯಾಗಿರುವಂತಹ ಒಂದು ಕುಟುಂಬ ಒಂದು ಲಾಭಗಳನ್ನು ಹೇಳ್ತಾ ಇದ್ದೀವಿ. ಉದ್ದೇಶ ಏನಾಗಿರ್ಬೋದು? अभी तक आंसर नहीं आया. There is one more answer. Two Yeah. are better than one. Two are better than one. हाँ. Is it the answer? That's all. अकेले रहने से अच्छा है दो लोग रहना. That is also benefit. ಒಬ್ಬರಿಗಿಂತ ಇಬ್ಬರು ಲೇಸು ಎಂಬುದನ್ನು ಅದು ಸಹ ಒಂದು ಲಾಭದಾಯಕ ಇರುವ ಒಂದು ಸಂಗತಿ ಆಗಿದೆ. अच्छा और ಉದ್ದೇಶ कोई है? ಏನಾಗಿದೆ? और कोई है? ಯಾರಾದ್ರೂ ಉತ್ತರ ಕೊಡಬಹುದಾ? हाँ. एक एग्जाम में एक ही आंसर अंक दे सकते हैं. आप और एक बोल रहे. चलिए बोलिए. हाँ 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 ओके ओके. वास्तव में इस क्वेश्चन का, इस प्रश्न का उत्तर हम नहीं जानने का एक और कारण यह है कि हम मसीह जीवन क्यों बिताते हम नहीं जानते. ಈ ಒಂದು ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲದೆ ಇರುವುದಕ್ಕೆ ಕಾರಣ ಕ್ರೈಸ್ತ ಜೀವಿತ ಯಾಕೆ ಜೀವಿಸ್ತಾ ಇದ್ದೇವೆ ಅದು ಸಹ ಒಂದು ಗೊತ್ತಿಲ್ಲದ ಹಾಗೆ ನಾವು ಜೀವಿಸ್ತಾ ಇದ್ದೇವೆ. मेरे प्यारों में इन बातें कहते समय में आप में से कोई दुखी मत हो जाइए. ನಾನು ಈ ವಿಷಯಗಳನ್ನು ಹೇಳ್ತಿರುವಾಗ ನೀವು ಯಾರು ದುಃಖ ಆಗಬೇಡ್ರಿ, निराशे ಆಗಬೇಡ್ರಿ. हम लोग परमेश्वर के वचन से बहुत कुछ जानने के बावजूद भी परमेश्वर के वचन के कुछ मूल बातें हैं जो अवश्य जानना चाहिए. उन बातों से हम में से ज्यादातर लोग वंचित हैं. ಅನೇಕ ಬಾರಿಗೆ ನಾವು ದೇವರ ವಾಕ್ಯದಿಂದ ಅನೇಕ ವಿಷಯಗಳು ನಮಗೆ ಗೊತ್ತಿದ್ದರೂ ತಿಳಿದಿದ್ದರೂ ಸಹ ಮೂಲಭೂತವಾಗಿರುವಂತಹ ಕೆಲವು ಸತ್ಯಗಳು ತಿಳ್ಕೊಳ್ಳಬೇಕಾಗಿದೆ, ಅದನ್ನು ನಾವು ತಿಳ್ಕೊಂಡೇ ಇಲ್ಲ. मैंने आपको बताया था एक इवेंजलिस्ट एंड एल्डर्स की सभा में भी ये सवाल जब किया था, यही सब जो बातें बताए, मतलब ज्यादातर जो आंसर बोले हैं वो फैमिली लाइफ का बेनिफिट्स बोले हैं, फायदा बोले हैं, उद्देश्य कोई नहीं बोला. ಆ ಕುಟುಂಬ ಈ ಒಂದು ಸೇವಕರ ಮತ್ತು ಹಿರಿಯರ ಕೂಟದಲ್ಲಿ ಈ ಪ್ರಶ್ನೆಯನ್ನು ಕೇಳಿದಾಗ ಅನೇಕರು ಈ ಕುಟುಂಬದ ಲಾಭಗಳು ಏನು ಎಂಬ ಉತ್ತರವನ್ನು ಕೊಟ್ಟಿದ್ದಾರೆ ಹೊರತಾಗಿ ಕುಟುಂಬ ಉದ್ದೇಶ ಏನು ಎಂದು ಅವರು ಹೇಳಲೇ ಇಲ್ಲ. पारिवारिक जीवन का, मैं मसीही पारिवारिक जीवन के बारे में ही बता रहा हूं क्योंकि ये मसीह सभा है. पारिवारिक जीवन के उद्देश्य को सही तरीके से जानने के लिए हमें सबसे पहले ये जानना है कि हमारे आत्मिक जीवन का क्या उद्देश्य है. ಯಾವಾಗ ನಾವು ಈ ಕ್ರೈಸ್ತ ಕುಟುಂಬದ ವಿಷಯದಲ್ಲಿ ನಾನು ಹೇಳ್ತಾ ಇಲ್ಲ, ಕುಟುಂಬದ ವಿಷಯದಲ್ಲಿ ಹೇಳ್ತಾ ಇದ್ದೇನೆ. ಈ ಕುಟುಂಬದ ವಿಷಯದಲ್ಲಿ ಅರ್ಥ ಮಾಡಿಕೊಳ್ಳುವುದಕ್ಕಿಂತ ನಾವು ಆತ್ಮಿಕ ವಿಷಯದಲ್ಲಿಯೂ ಸಹ ಅರ್ಥ ಮಾಡಿಕೊಳ್ಳುವುದು ತುಂಬಾ ಅವಶ್ಯವಾಗಿದೆ. मैं जानता हूं कि अगर ये सवाल भी मैं करूंगा कि आत्मिक जीवन हम क्यों बिताते हैं, ज्यादातर लोगों का आंसर जो है आत्मिक जीवन की फायदाएं होंगे, उद्देश्य नहीं होगा. ನಾನು ಒಂದು ವೇಳೆ ಈ ಆತ್ಮಿಕ ಜೀವಿತಕ್ಕೆ ನಿಮ್ಮ ಜೀವಿತ ಯಾಕೆ ಈ ಆತ್ಮಿಕ ಜೀವಿತ ಜೀವಿಸ್ತಾ ಇದ್ದೀರಿ ಎಂದು ಕೇಳಿದ್ರು ಸಹ ನೀವು ಆತ್ಮಿಕದ ಲಾಭಗಳನ್ನು, ಆತ್ಮಿಕ ಜೀವಿತದ ಲಾಭಗಳನ್ನು ಹೇಳಿದ್ರೆ ಹೊರತಾಗಿ ಉದ್ದೇಶ ಹೇಳಲಿಕ್ಕಿಲ್ಲ. आप क्यों यीशु मसीह पर विश्वास किया, क्यों आत्मिक जीवन बिता रहे हैं पूछेंगे, ज्यादातर लोग ये सब जवाब देंगे, हम नरक से बच जाएंगे, स्वर्ग जाएंगे, हमें आनंद जीवन मिलेगा. एक्चुअली ये सब आत्मिक जीवन के फायदाएं हैं, उद्देश्य नहीं है. ನಿಜವಾಗಿಯೂ ಒಂದು ವೇಳೆ ನಾವು ಕರ್ತನಾದ ಯೇಸು ಕ್ರಿಸ್ತನನ್ನು ನಂಬಿ ರಕ್ಷಣೆ ಹೊಂದಿದ್ದೇವೆ, ಯಾಕೆ ನೀವು ಈ ಒಂದು ರಕ್ಷಣೆ ಅಥವಾ ಈ ಒಂದು ವಿಶ್ವಾಸ ಇಟ್ಟಿದ್ದೀರಿ ಎಂದು ಕೇಳಿದ್ರೆ ನೀವು ಹೇಳುವಿರಿ ನಾವು ನರಕದಿಂದ ಉಳಿಯೋದಕ್ಕಾಗಿ ಅಥವಾ ಪರಲೋಕ ರಾಜ್ಯಕ್ಕೆ ಹೋಗುವುದಕ್ಕಾಗಿ ಸ್ವಾಮಿ ನಂಬಿದ್ದೇವೆ ಎಂದು ಈ ಒಂದು ಲಾಭ ವಿಷಯಗಳನ್ನು ಮಾತ್ರ ಹೇಳುವಿರಿ, ಉದ್ದೇಶ ಹೇಳಲಿಕ್ಕಿಲ್ಲ. मेरा कहने का तात्पर्य हम पारिवारिक जीवन क्यों बिताते हैं उसका उद्देश्य का आंसर हम नहीं बोलने का कारण यह है, हम वास्तव में ये नहीं जानते कि हम आत्मिक जीवन क्यों बिता रहे हैं. ನಾವು ಕೌಟುಂಬಿಕ ಜೀವಿತದ ಒಂದು ಜೀವಿಸುವುದಕ್ಕೆ ಕಾರಣ ಉದ್ದೇಶ ಏನು ಎಂದು ಉತ್ತರ ಹೇಳಲಿಕ್ಕೆ ಆಗದಿದ್ರೆ ಆತ್ಮಿಕ ಜೀವಿತ ಯಾಕೆ ಜೀವಿಸ್ತಾ ಇದ್ದೇವೆ ಅದರ ಉತ್ತರ ಸಹ ನಾವು ಹೇಳಲಿಕ್ಕೆ ಆಗುದಿಲ್ಲ. ये आपने जितना जवाब बोले हैं वो सब फायदाएं हैं जो हमें मिलते हैं. ಈ ಎಲ್ಲ ಉತ್ತರ ಅದು ಕೇವಲ ಆದಾಯ ಅಥವಾ ಲಾಭದಾಯಕವಾಗಿರುವಂತಹ ಉತ್ತರವೇ ಆಗಿದೆ ಹೊರತಾಗಿ ಉದ್ದೇಶ ಅಲ್ಲ. उद्देश्य क्या है वो कौन बता सकता है? ಉದ್ದೇಶ ಯಾರು ಹೇಳಲಿಕ್ಕೆ ಸಾಧ್ಯ? कौन बता सकता है? ಉದ್ದೇಶ ಯಾರು ಹೇಳಲಿಕ್ಕೆ? पारिवारिक जीवन का उद्देश्य क्या है कौन बता सकता है? ಕುಟುಂಬದ ಜೀವಿತದ ಒಂದು ಉದ್ದೇಶ ಯಾರು ಹೇಳಲಿಕ್ಕೆ ಸಾಧ್ಯ?
यस, जिसने उसको शुरू किया है वही बता सकता है। ಯಾರು ಅದನ್ನು ಸ್ಥಾಪಿಸಿದರೋ ಅವರು ಮಾತ್ರ ಹೇಳಲಿಕ್ಕೆ ಸಾಧ್ಯ ಅದು. आत्मिक जीवन का उद्देश्य क्या है वही बता सकता है, जिसके कारण हमें आत्मिक जीवन मिला। ಯಾರು ಆತ್ಮಿಕ ಜೀವಿತದ ಆರಂಭ ಅಥವಾ ನಮ್ಮಲ್ಲಿ ಉಂಟು ಮಾಡಿದಾರೋ ಅವರಿಗೆ ಮಾತ್ರ ಗೊತ್ತಿದೆ ಅದು ಉದ್ದೇಶ, ನಮಗೆ ಅದರ ಉದ್ದೇಶ ಗೊತ್ತಿಲ್ಲ. इसलिए हम सबसे पहले उसका जवाब ढूंढेंगे कि हम आत्मिक जीवन क्यों बिता रहे हैं। ಆದ್ರಿಂದ ನಾವು ಆ ಉತ್ತರವನ್ನು ಹುಡುಕೋಣ, ಯಾಕೆ ನಾವು ಆತ್ಮಿಕ ಜೀವಿತ ಜೀವಿಸ್ತಾ ಇದ್ದೇವೆ. हम लोगों में से बहुत सारे लोगों की सोच है, हाँ स्वर्ग जाना है, नरक से बच जाना है, इसलिए कलीसिया में आना है, गीत गाना है, भजन पढ़ना है, प्रार्थना करना है, सभाओं में भाग लेना है, चलते जाना है। ನಾವು ಸ್ವರ್ಗಕ್ಕೆ ಹೋಗಬೇಕು, ಆ ನರಕದಿಂದ ಉಳಿಯಬೇಕು, ನಾವು ಸಭೆಗೆ ಹೋಗಬೇಕು, ಹಾಡು ಆಡಬೇಕು, ವಾಕ್ಯ ಕೇಳಬೇಕು, ನಾವು ಹೋಗಬೇಕು, ಇಷ್ಟೇ ನಾವು ಹೇಳಲಿಕ್ಕೆ ಸಾಧ್ಯ. लेकिन प्रभु से पूछिए, प्रभु आपने मुझे ये आत्मिक जीवन क्यों दिया, इस उद्धार का अनुभव में मुझे क्यों लाया है, प्रभु से पूछिए। ನೀವು ಕರ್ತನಿಗೆ ಕೇಳ್ರಿ, ಕರ್ತನೆ ನನಗೆ ಯಾಕೆ ಈ ಆತ್ಮಿಕ ಜೀವಿತ ಕೊಟ್ಟಿದ್ದಿ, ಯಾಕೆ ನನಗೆ ಹೊಸ ಜೀವನವನ್ನು ಕೊಟ್ಟಿದ್ದಿ. क्या आप जानते हैं प्रभु क्या जवाब देंगे? ನಿಮಗೆ ಗೊತ್ತಿದೆಯೋ ಕರ್ತನು ಏನು ಉತ್ತರ ಕೊಡುವನು? आप उठाइए मेरे साथ रोमियो की पत्री 8 अध्याय उसकी 29वीं पद। ರೋಮಾಪುರದ ಪತ್ರಿಕೆ ಇದರ 8ನೇ ಅಧ್ಯಾಯ 29ನೇ ವಾಕ್ಯ. रोमियो की पत्री 8 अध्याय उसकी 29वीं पद। ರೋಮಾಪುರದ ಪತ್ರಿಕೆ 8ನೇ ಅಧ್ಯಾಯ 29ನೇ ವಾಕ್ಯ. अगर किसी के पास हिंदी बाइबल है तो कृपया पढ़ लीजिएगा। माफ कीजिएगा, मेरे पास हिंदी बाइबल नहीं है। ठीक है, हाँ है तो कोई पढ़ लीजिए, हम उसको सुने। ಯಾರಿಗೆ ಸಿಕ್ಕಿದೆ ಹಿಂದಿಯಲ್ಲಿ ಓದ್ರಿ. किसी के पास बाइक है ना, माइक जिसके पास थोड़ा पढ़ सकते तो पढ़। क्योंकि हाँ, जिन्हें उसने पहले से जान लिया है, जिन्हें उसने पहले से जान लिया है, उन्हें पहले से ठहराया भी है उन्हें पहले से ठहराया भी है कि उसके पुत्र के स्वरूप में हो, उसके पुत्र के स्वरूप में हो। बस, थैंक यू ब्रदर। ಧನ್ಯವಾದ ಸಹೋದರೇ. क्या वहां पर लिखा है? For those whom he foreknew, he also predestined to become conformed to the image of his son. उनके पुत्र के स्वरूप में होने के लिए उन्होंने पहले से हमें जाना और पहले से हमें क्या भी कर दिया है, बुलाया और क्या किया है, हमें चुन लिया है कि हम उसके पुत्र के स्वरूप में हो। ತಾನು ಯಾರನ್ನು ತನ್ನವರೆಂದು ಮೊದಲು ತಿಳ್ಕೊಂಡನೋ ಅವರನ್ನು ತನ್ನ ಮಗನ ಸಾರೂಪ್ಯರಾಗುವುದಕ್ಕೆ ಮೊದಲೇ ನೇಮಿಸಿದನು ಎಂದು ನಾವು ನೋಡುತ್ತೇವೆ. हमें इस आत्मिक जीवन में प्रभु ने क्यों लाया? ಈ ಆತ್ಮಿಕ ಜೀವಿತದಲ್ಲಿ ಕರ್ತನು ನಮ್ಮನ್ನು ಯಾಕೆ ತಂದನು? एक ही उद्देश्य, ಒಂದೇ ಒಂದು ಉದ್ದೇಶ, एक ही उद्देश्य ಒಂದೇ ಒಂದು ಉದ್ದೇಶ, कि उसके पुत्र के स्वरूप में हो। ನಾವು ಎಲ್ಲರೂ ಆತನ ಮಗನ ಸಾರೂಪ್ಯವುಳ್ಳವರಾಗುವುದಕ್ಕಾಗಿ. उसके पीछे जो पद है वो पद अक्सर हम लोग इधर उधर करके इस्तेमाल करने वाला एक पद है। ನಾವು ಅದರ ಹಿಂದೆ ಇರುವಂತ ಆ ಒಂದು ವಾಕ್ಯ ಹೆಚ್ಚು ಬಾರಿಗೆ ನಾವು ಆಚೆ ಈಚೆ ಅದನ್ನು ಉಪಯೋಗಿಸಿದ್ದೇವೆ. परमेश्वर ने जिसको पहले से अपने पूर्व निर्णय के अनुसार चुना है, उसको क्या है, जो कुछ भी उसके जीवन में होती है सब बातें मिलकर भलाई ही को उत्पन्न करती है। ನಾವು ಅದಕ್ಕಿಂತ ಮುಂಚೆ 28ನೇ ವಾಕ್ಯದಲ್ಲಿ ಓದ್ತೇವೆ, ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟವು ಆತನನ್ನು ಪ್ರೀತಿಸುವ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತದೆ ಎಂದು ನಮಗೆ ಗೊತ್ತದೆ ಎಂದು ನಾವು ಹೇಳುತ್ತೇವೆ. आप देखिएगा वहां भलाई शब्द एक वचन में दिया, ಅಲ್ಲಿ ಅನುಕೂಲವಾಗುತ್ತದೆ ಎಂಬ ಒಂದು ಏಕವಚನ ಪದ ಇದೆ. भलाइयों को उत्पन्न करता है करके नहीं लिखा है। ಅನುಕೂಲಗಳು ಆಗುತ್ತವೆ ಎಂಬ ಪದ ಅಲ್ಲ ಅದು. भलाई ही को उत्पन्न करता है, हिंदी में ऐसा है। ಎಲ್ಲಾ ಕಾರ್ಯಗಳು ಕೇವಲ ಅನುಕೂಲವಾಗುತ್ತವೆ ಎಂಬ ಒಂದು ಪದ. हमारे जीवन में क्या कुछ भी होता है, वो हो सकता है दुखजनक बातें हो सकता है कष्टजनक बातें हो सकता है खुशी की बातें हो, सब बातें मिलकर एक उद्धार प्राप्त व्यक्ति के जीवन में प्रभु एक भलाई उत्पन्न करता है। ಒಬ್ಬ ಈ ವಿಶ್ವಾಸಿಯ ಜೀವಿತದಲ್ಲಿ ಕಷ್ಟವಾಗಲಿ, ಸಂಕಟಗಳಾಗಲಿ, ಸಮಸ್ಯೆಗಳಾಗಲಿ, ಏನೆಲ್ಲ ಸಮಸ್ಯೆಗಳು ಉಂಟಾದರೂ ಸಹ ಕೇವಲ ದೇವರು ಒಂದೇ ಒಂದು ಉದ್ದೇಶ, ಅನುಕೂಲಕ್ಕಾಗಿ, ಒಳ್ಳೆಯದಕ್ಕಾಗಿ ಮಾತ್ರ ಅದನ್ನು ಮಾಡ್ತಾನೆ. और वो भलाई क्या है वही 29वीं पद में बताया। ಆ ಹಿತ ಏನಂದ್ರೆ ಹಿತಕ್ಕಾಗಿ ಅಂತ ಹೇಳುವಂತ ಪದ ಅಲ್ಲಿದೆ. ಯಾಕಂದ್ರೆ 29ನೇ ವಾಕ್ಯದಲ್ಲಿ ಅದರ ಉತ್ತರ ಇದೆ. वो भलाई क्या है? ಆ ಒಂದು ಹಿತ ಯಾಕೆ? उसके पुत्र के स्वरूप में हो। ಯಾಕಂದ್ರೆ ನಾವೆಲ್ಲರೂ ಆ ಮಗನ ಸ್ವಾರೂಪ್ಯ ಉಳ್ಳವರಾಗುವುದಕ್ಕಾಗಿ. कौन है परमेश्वर का पुत्र? ಆ ದೇವರ ಮಗನು ಯಾರು?
कौन है परमेश्वर का पुत्र? ಆ ದೇವರ ಮಗನು ಯಾರು? हमारे प्रभु यीशु मसीह। ನಮ್ಮ ಕರ್ತನಾದ ಯೇಸು ಕ್ರಿಸ್ತನು। परमेश्वर के पुत्र के स्वरूप में होने का क्या मतलब है? ದೇವರ ಮಗನ ಸಾರೂಪ್ಯ ಉಳ್ಳವರಾಗುವುದು ಅದರ ಅರ್ಥ ಏನು? परमेश्वर ने मनुष्य को अपने स्वरूप और समानता में बनाया। ದೇವರು ಮನುಷ್ಯನನ್ನು ತನ್ನ ಸಾರೂಪ್ಯದಲ್ಲಿಯೂ ತನ್ನ ಮೆಚ್ಚುಗೆ ಇರುವ ಹಾಗೆ ಆತನು ನಮ್ಮನ್ನು ಉಂಟು ಮಾಡಿದನು। समानता शब्द का अर्थ है परमेश्वर त्रिएक है, पिता पुत्र और पवित्र आत्मा में अस्तित्व रखने वाला एक परमेश्वर। ಆ ಹೋಲಿಕೆಯಲ್ಲಿ ಇರುವಂತಹವರನ್ನಾಗಿ ನಮ್ಮನ್ನು ಉಂಟು ಮಾಡಿದಾನೆಂದ್ರೆ ತಂದೆ ಮಗ ಪರಿಶುದ್ಧ ಆತ್ಮನು ಆ ಮೂವರು ಅಥವಾ ಅವರ ಉಪಸ್ಥಿತಿ ಏಕವಾಗಿರುವುದನ್ನು ನಾವು ನೋಡುತ್ತೇವೆ। मनुष्य को बनाने के लिए परमेश्वर एग्जैक्टली अपने ही अस्तित्व का फॉर्मूला इस्तेमाल किया। ಆ ದೇವರು ಮನುಷ್ಯನನ್ನು ಉಂಟು ಮಾಡುವುದಕ್ಕಾಗಿ ತನ್ನ ಅಸ್ತಿತ್ವದಲ್ಲಿ ಇರುವ ಹಾಗೆ ಆತನು ಮನುಷ್ಯನನ್ನು ಸೃಷ್ಟಿ ಮಾಡಿದನು। परमेश्वर पिता पुत्र और पवित्र आत्मा में निवास करता। ತಂದೆ ಮಗ ಪರಿಶುದ್ಧಾತ್ಮನು ಆತನು ವಾಸ ಮಾಡುತ್ತಾರೆ। तीन व्यक्तियों में अस्तित्व रखने वाला एक परमेश्वर। ಆ ಮೂರು ವ್ಯಕ್ತಿಗಳಲ್ಲಿ ಅಸ್ತಿತ್ವ ಮಾಡುವಂತ ಒಬ್ಬನೇ ದೇವರು। और परमेश्वर ने मनुष्य को तीन व्यक्ति नहीं बनाया, लेकिन उस फॉर्मूला को इधर भी उपयोग किया है। शरीर प्राण और आत्मा में अस्तित्व रखने वाला एक मनुष्य। ಆ ಒಂದು ಸಿದ್ಧಾಂತದಲ್ಲಿ ಮನುಷ್ಯನನ್ನು ಸೃಷ್ಟಿ ಮಾಡಿದ್ದು ಶರೀರ ಪ್ರಾಣ ಮತ್ತು ಆತ್ಮದಲ್ಲಿ ಆತನನ್ನು ಉಂಟು ಮಾಡಿ। अर्थात हम प्रत्येक मनुष्य जो है तीन तत्वों में अस्तित्व रखने वाला एक मनुष्य है। ನಾವು ಪ್ರತಿಯೊಬ್ಬ ಮನುಷ್ಯರು ಮೂರು ತತ್ವಗಳಲ್ಲಿ ಅಸ್ತಿತ್ವರಾಗಿರುವಂತ ಮನುಷ್ಯರಾಗಿದ್ದೇವೆ। परमेश्वर तीन व्यक्तियों में अस्तित्व रखता है। ದೇವರು ಮೂರು ವ್ಯಕ್ತಿಗಳಲ್ಲಿ ಅಸ್ತಿತ್ವನಾಗಿದ್ದಾನೆ। हम मनुष्य तीन तत्वों में अस्तित्व रखने वाला एक मनुष्य। ಆದರೆ ಮನುಷ್ಯನು ಮೂರು ತತ್ವಗಳಲ್ಲಿ ಅಸ್ತಿತ್ವನಾಗಿರುವಂತ ಒಬ್ಬ ಮನುಷ್ಯನಾಗಿ। वो हमारा विषय नहीं है, इसलिए मैं उस पर चर्चा करना नहीं चाहता। ಅದು ನಮ್ಮ ವಿಷಯವಲ್ಲ, ಅದರಲ್ಲಿ ನಾನು ಹೆಚ್ಚು ಚರ್ಚೆ ಮಾಡ್ಲಿಕ್ಕಿಲ್ಲ। लेकिन मनुष्य को परमेश्वर ने अपने स्वरूप में बनाया, उसका अर्थ क्या है? ಆದರೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು, ಅದರ ಅರ್ಥ ಏನು? एक हिंदू पंडित जी ऐसा संदेश देते हुए मैं सुना। ಒಬ್ಬ ಹಿಂದೂ ಪಂಡಿತರು ಈ ರೀತಿಯಾಗಿ ಉಪದೇಶ ಮಾಡೋದನ್ನ ನಾನು ಕೇಳಿದ್ದೇನೆ। उनका कहना है, देखो ईसाइयों के बाइबल में भी लिखा है कि ईश्वर ने मनुष्य को अपने स्वरूप में बनाया, इसका मतलब ईश्वर का रूप मनुष्य का रूप है। ಸತ್ಯ ಕ್ರೈಸ್ತರ ಒಂದು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ, ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ್ದಾನೆ, ಅದರ ಅರ್ಥ ಮನುಷ್ಯನು ದೇವರಾಗಿದ್ದಾನೆಂದು ಅವರು ಹೇಳ್ತಾ ಇದ್ರು। वो बिल्कुल अज्ञानता की बात है। ಆ ಒಂದು ವಿಷಯ ತುಂಬಾ ಅಜ್ಞಾನವಾಗಿರುವಂತ ವಿಷಯವಾಗಿದೆ। बाइबल कहती है परमेश्वर आत्मा है, वो निरंकारी है, अरूपी है। ದೇವರು ಆತನು ಆತ್ಮಸ್ವರೂಪನು, ಆತನು ಯಾವುದೇ ಆಕಾರ ಇಲ್ಲದವನು, ಆತನು ಆತ್ಮದಲ್ಲಿ ಇರುವಂತವನಾಗಿದ್ದಾನೆ। परमेश्वर का कोई स्थायी रूप नहीं है। ದೇವರಿಗೆ ಯಾವುದೇ ಒಂದು ರೂಪ ನಾವು ಕೊಡಲಿಕ್ಕೆ ಆಗೋದಿಲ್ಲ, वो अरूपी है। ಆತನು ರೂಪ ಇಲ್ಲದವನು। हाँ, लेकिन परमेश्वर अपने स्वरूप में मनुष्य को बनाया, इसका मतलब क्या है? ಆ ದೇವರೇ ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು, ಅದರ ಅರ್ಥ ಏನು? बाइबल के अनुसार उसका अर्थ है मनुष्य की सृष्टि अपनी समानता में किया हुआ परमेश्वर मनुष्य के अंदर अपने नैतिक स्वभावों को, मॉरल एट्रीब्यूट्स को डाल दिया। ದೇವರು ತನ್ನ ಸ್ವರೂಪದಲ್ಲಿ ಮನುಷ್ಯನನ್ನು ಉಂಟು ಮಾಡಿದ್ದಾನೆ ಎಂದು ಹೇಳುವುದಾದ್ರೆ ದೇವರು ಮನುಷ್ಯನಲ್ಲಿ ಆ ನೈತಿಕ ಸ್ವಭಾವವನ್ನು ಇಟ್ಟು ಆತನನ್ನು ಸೃಷ್ಟಿ ಮಾಡಿದ್ದಾನೆ। परमेश्वर के स्वभावों को बाइबल पंडित लोग दो विभागों में विभाजित करते हैं। ದೇವರ ಸ್ವಭಾವವನ್ನು ಪಂಡಿತರು ಎರಡು ಭಾಗದಲ್ಲಿ ವಿಭಾಗಿಸುತ್ತಾರೆ। परमेश्वर के स्वभावों को स्थायी स्वभाव और नैतिक स्वभाव, इस प्रकार दो भाग में वो लोग बांटते हैं। ಸ್ಥಾಯಿ ಸ್ವಭಾವ ಮತ್ತು ಇನ್ನೊಂದು ನೈತಿಕ ಸ್ವಭಾವ, ಈ ರೀತಿಯಾಗಿ ಎರಡು ಭಾಗವಾಗಿ ಈ ಪಂಡಿತರು ದೇವರ ಸ್ವಭಾವವನ್ನು ಹೋಲಿಸುತ್ತಾರೆ। ಪರ್ಮನೆಂಟ್ ಅಟ್ರಿಬ್ಯೂಟ್ಸ್ ಅಂಡ್ ಮಾರಲ್ ಅಟ್ರಿಬ್ಯೂಟ್ಸ್, ಅದು ನಿತ್ಯವಾಗಿರುವಂತಹ ಒಂದು ಗುಣಗಳು ಮತ್ತು ನೈತಿಕವಾಗಿರುವಂತಹ ಗುಣಗಳು। परमानेंट एट्रीब्यूट्स का मतलब है परमेश्वर सर्वशक्तिमान है, परमेश्वर सर्वज्ञानी है, सर्वव्यापी है, सनातन है और न बदलने वाला है। ದೇವರು ಆತನ ಗುಣಗಳೆಂದು ಹೇಳುವಾಗ ಆತನು ನಿತ್ಯತ್ವವಾಗಿರುವಂತಹ ದೇವರು, ಸರ್ವವ್ಯಾಪಿಯಾಗಿರುವಂತ ದೇವರು, ಆತನು ಎಂದಿಗೂ ಬದಲಾಗದಂತ ದೇವರು, ಅದು ನಿತ್ಯವಾಗಿರುವಂತಹ ಗುಣಗಳಾಗಿದೆ। इनमें से एक भी स्वभाव परमेश्वर किसी के साथ साझा नहीं करता। ಈ ಒಂದು ಗುಣ ಯಾರಲ್ಲಿಯೂ ಅದು ಇಲ್ಲದೆ ಇರುವಂತಹ ಗುಣಗಳು
ಗುಣಗಳು ಅದು ದೇವರಿಗಿರುವಂತದ್ದಾಗಿದೆ. लेकिन परमेश्वर ने अपने नैतिक स्वभावों को मनुष्य के साथ साझा किया. ಆದರೆ ದೇವರು ಆ ನೈತಿಕ ಸ್ವಭಾವವನ್ನು ಮನುಷ್ಯರೊಂದಿಗೆ ಆತನು ಹಂಚಿಕೊಂಡಿದ್ದಾನೆ. परमेश्वर के नैतिक स्वभावों की एक सूची गलातियों की पत्री 5वां अध्याय में हम आत्मा का फल के रूप में देखते हैं. ನಾವು ದೇವರ ಆ ನೈತಿಕ ಸ್ವಭಾವವನ್ನು ಗಲಾತ್ಯ 5:22 ಆತ್ಮದ ಫಲ ಎಂಬುದನ್ನು ಅಲ್ಲಿ ನಾವು ನೋಡುತ್ತೇವೆ. प्रेम, आनंद, शांति से लेकर के संयम तक जितने भी स्वभाव बताया है सब परमेश्वर के नैतिक स्वभाव. ಸಂತೋಷ, ಸಮಾಧಾನ, ಪ್ರೀತಿ, ಸಂತೋಷ, ಸಮಾಧಾನ ಎಂಬ ಆ ಒಂದು ಗುಣಗಳನ್ನು ಅಲ್ಲಿ 9 ಗುಣ, ಆ ಒಂದು ಗುಣಗಳನ್ನು ನಾವು ನೋಡ್ತೇವೆ ಆತ್ಮದಿಂದ ಉಂಟಾಗುವ. ये सब स्वभाव परमेश्वर सृष्टि के समय उसकी परिपूर्णता में मनुष्य को दिया. ಈ ಎಲ್ಲ ಸ್ವಭಾವ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದಾಗ ಈ ಎಲ್ಲ ಗುಣಗಳನ್ನು ಆತನಲ್ಲಿ ಕೊಟ್ಟಿದ್ದನು. लेकिन पाप जब मनुष्य स्वभाव में प्रवेश किया, ಆದ್ರೆ ಯಾವಾಗ ಪಾಪ ಮನುಷ್ಯನಲ್ಲಿ ಪ್ರವೇಶಿಸಿತೋ परमेश्वर से हमें मिले हुए नैतिक स्वभावों को प्रदूषित कर दिया. ದೇವರಿಂದ ಸಿಕ್ಕಿರುವಂತಹ ಗುಣಗಳನ್ನು ಅದು ಪ್ರದೂಷಣೆಗೆ ಅಥವಾ ದೂಷಣೆಗೆ ಕಾರಣವಾದವು. रोमी 3:23 कहता है सबने पाप किया और परमेश्वर की महिमा से रहित है. ರೋಮ 3:23 ಓದುವಾಗ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. हाँ, मुझे कन्नड़ा अनुवाद समझ में नहीं आया, लेकिन हिंदी में भी और मलयालम में भी ये अनुवाद पूर्णता सही नहीं है. ಆ ಮಲಯಾಳಂದಲ್ಲಿ ಮತ್ತು ಹಿಂದಿಯಲ್ಲಿ ಅದರ ಒಂದು पूर्ण भाषांतर सरियागिಲ್ಲ. लेकिन अंग्रेजी में, आप में से कई लोग अंग्रेजी जानते हैं, अंग्रेजी में वो पद लिखा है ऑल हैव सिन्ड एंड fall short of the glory of God. ಆ ಇಂಗ್ಲಿಷ್ ನಲ್ಲಿ ಅದರ ಭಾಷಾಂತರ ಈ ರೀತಿಯಾಗಿ ಇದೆ ಎಂದು ಹೇಳ್ತಾರೆ, ಎಲ್ಲರೂ ಪಾಪ ಮಾಡಿದ್ದಾರೆ, ದೇವರ ಮಹಿಮೆಯಲ್ಲಿ ಕಡಿಮೆಯಾಗಿ ಕಂಡು ಬಂದಿದ್ದಾರೆ. fall short का अर्थ क्या है? कम हो जाना, नहीं तो उसके स्तर से नीचे उतर के आना. ಕಡಿಮೆ ಆಗುವಂತಂದ್ರೆ ಅದು ಆ ಒಂದು ಸ್ಥಾನದಿಂದ ಕಡಿಮೆ ಆಗುವಂತದ್ದು, ಇಳಿದು ಬರುವಂತದ್ದು ಆಗಿದೆ. हाँ, तो मनुष्य जब पापी हो गए, परमेश्वर से प्राप्त नैतिक स्वभावों का गुण, उसकी गुणवत्ता हमने खो दिया और आज हमारे पास जो भी प्रेम, आनंद, शांति है सब प्रदूषित स्थिति में है. ಇದರ ಅರ್ಥ ಯಾವಾಗ ಮನುಷ್ಯನು ಪಾಪ ಮಾಡಿದನೋ ಆ ಒಂದು ಅಂತಸ್ತು ದೇವರೊಂದಿಗೆ ನೈತಿಕವಾದ ಸ್ವಭಾವ ಗುಣಗಳನ್ನು ಹೊಂದಿದ್ದನು, ಅದರಿಂದ ಆತನು ಕೆಳಗೆ ಇಳಿದನು ಮತ್ತು ಆತನಲ್ಲಿ ಆ ಒಂದು ಗುಣಗಳಲ್ಲಿ ಈಗ ಪ್ರದೂಷಿತವಾಗಿರುವಂತಹ ಗುಣಗಳು ತುಂಬಿಕೊಂಡಿದೆ. इस अवस्था को कहते हैं कि पवित्रता खो जाना. ಅದರ ಅರ್ಥ ಪರಿಶುದ್ಧತೆಯನ್ನು ಕಳ್ಕೊಳ್ಳುವಂಥದ್ದು. तब परमेश्वर ने मनुष्य को उस स्थिति में पुनः लाने के लिए एक योजना बनाई. ಮತ್ತೆ ದೇವರು ಆ ಮನುಷ್ಯನನ್ನು ಅದೇ ಸ್ಥಿತಿಗೆ ತರುವುದಕ್ಕಾಗಿ ಈ ಒಂದು ಯೋಜನೆಯನ್ನು ಮಾಡಿದನು. वो योजना है अपने पुत्र यीशु मसीह को जगत में भेजना. ಆ ಯೋಜನೆಯೇ ತನ್ನ ಮಗನಾದ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸಿಕೊಡುವಂಥದ್ದು. यीशु मसीह पर विश्वास करने के द्वारा हमें परमेश्वर पहले क्या देते हैं? धार्मिकता का, पवित्रता का दर्जा देता है, पदवी देता. ನಾವು ಕರ್ತನಾದ ಯೇಸು ಕ್ರಿಸ್ತನನ್ನು ನಂಬುವುದರಿಂದ ನಮ್ಮಲ್ಲಿ ನೀತಿವಂತಿಕೆ, ಆ ಪ್ರೀತಿ ಮತ್ತು ಆ ಪರಿಶುದ್ಧತೆ ಉಂಟಾಗುವಂತದ್ದಾಗಿದೆ. हाँ, रोमियों की पत्री 4 अध्याय में इसी विषय की चर्चा की हुई है. ರೋಮಾಪುರದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ಅದರ ವಿಷಯದಲ್ಲಿ ಹೇಳಲ್ಪಟ್ಟಿದೆ. 5:1 में जब हम लोग आते हैं रोमन्स 5ನೇ ಅಧ್ಯಾಯ ರೋಮಾಪುರದ ಪತ್ರಿಕೆ 1ನೇ ವಾಕ್ಯದಲ್ಲಿ ನೀವು ಓದುವುದಾದ್ರೆ, तो वह कहता है विश्वास से धर्मी ठहराए जाकर हमें परमेश्वर के साथ मेल है. ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ದೇವರೊಂದಿಗೆ ಸಮಾಧಾನದಲ್ಲಿ ಇರಲಿಕ್ಕೆ ಸಾಧ್ಯ. अर्थात एक व्यक्ति जब यीशु मसीह को उद्धारकर्ता और प्रभु के रूप में जब ग्रहण करता है, ಒಬ್ಬ ವ್ಯಕ್ತಿ ಕರ್ತನಾದ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡುವಾಗ तो पहले क्या होता है? ಮೊದಲೇ ಆತನ ಜೀವಿತದಲ್ಲಿ ಏನುಂಟಾಗುತ್ತದೆ? आप समय निकालकर रोमियो 4 अध्याय पढ़िएगा. ನೀವು ಸಮಯ ಇದ್ರೆ 4ನೇ ಅಧ್ಯಾಯ ರೋಮಾಪುರದ ಪತ್ರಿಕೆಯಲ್ಲಿ ಓದಿ. जब एक व्यक्ति यीशु मसीह को उद्धारकर्ता और प्रभु के रूप में ग्रहण करता है, ಒಬ್ಬ ವ್ಯಕ್ತಿ ಕರ್ತನಾದ ಯೇಸು ಕ್ರಿಸ್ತನು ರಕ್ಷಕನು ಎಂಬುದು ಆತನು ಅಂಗೀಕಾರ ಮಾಡುವಾಗ परमेश्वर यीशु मसीह की नैतिक स्तर को, धार्मिक स्तर को उस व्यक्ति का भी धार्मिक स्तर के रूप में गिनने लगता है. ದೇವರು ಆ ಕರ್ತನಾದ ಯೇಸು ಕ್ರಿಸ್ತನಲ್ಲಿರುವಂತಹ ನೀತಿಮತ್ವವನ್ನು ಆ ಮನುಷ್ಯನಲ್ಲಿ ಆತನು ನೋಡುವಂತವನಾಗಿದ್ದಾನೆ. अर्थात यीशु मसीह जैसे पवित्र है, वैसे ही विश्वास करने वाला उस पापी को भी यीशु मसीह परमेश्वर गिनने लगता है. ದೇವರು ಕರ್ತನಾದ ಯೇಸು ಕ್ರಿಸ್ತನು ಯಾವ ರೀತಿಯಾಗಿ ನೀತಿವಂತನಾಗಿದ್ದಾನೋ ಅದೇ ರೀತಿಯಾಗಿ ಒಬ್ಬ ವ್ಯಕ್ತಿ ಯೇಸು
ಸ್ವಾಮಿಯಲ್ಲಿ ನಂಬಿಕೆ ಇಡುವಾಗ ಅಥವಾ ಪಾಪಿಯು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವಾಗ ದೇವರು ಆತನನ್ನು ನೀತಿವಂತನಾಗಿ ಗಣನೆಗೆ ತರ್ತಾನೆ. उस समय हमें एक दूसरा फायदा मिलता है. ಆವಾಗ ನಮಗೆ ಒಂದು ಲಾಭ ಉಂಟಾಗುವಂತದ್ದಾಗಿದೆ. वो फायदा क्या है? ಆ ಲಾಭ ಏನಾಗಿದೆ? रोमी 8:1 में लिखा है. ನಾವು ರೋಮ 8:1 ಓದುತ್ತೇವೆ. अतः अब जो मसीह यीशु में है उन पर दंड की आज्ञा नहीं है. ಕರ್ತನಾದ ಯೇಸು ಕ್ರಿಸ್ತನಲ್ಲಿರುವವರಿಗೆ ಈಗ ಅಪರಾಧ ನಿರ್ಣಯವು ಇಲ್ಲವೇ ಇಲ್ಲ. जब पिता परमेश्वर विश्वास करने वाले पापी को यीशु मसीह के समान पवित्र के रूप में देखने लगता है, वो पापी व्यक्ति पाप का दंड नरक से बच जाता है. ತಂದೆಯಾದ ದೇವರು ಒಬ್ಬ ಪಾಪಿಯು ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವಾಗ ಆತನ ಆ ಯೇಸು ಕ್ರಿಸ್ತನನ್ನು ನೋಡುವ ಹಾಗೆ ಆ ಪಾಪಿಯನ್ನು ನೋಡಿ ಆತನು ಮರಣ ಆ ನರಕದ ಶಿಕ್ಷೆಯಿಂದ ಆತನನ್ನು ಉಳಿಸುತ್ತಾನೆ. तो परमेश्वर हमें पवित्रता का दर्जा देता है. ದೇವರು ನಮಗೆ ಆ ಪರಿಶುದ್ಧತೆಯ ಒಂದು ದರ್ಜೆ ಅಥವಾ ಆ ಸಮಾನತೆಯನ್ನು ಕೊಡ್ತಾನೆ. यहाँ बैठे हुए जितने भी उद्धार पाए हुए लोग हैं, सभी लोग इसी प्रकार पवित्रता प्राप्त लोग हैं. ಇಲ್ಲಿ ಕುಳಿತಂತ ಪ್ರತಿಯೊಬ್ಬ ರಕ್ಷಿಸಲ್ಪಟ್ಟವರು ಅವರು ಆ ಪರಿಶುದ್ಧತೆಯನ್ನು ಹೊಂದಿದವರಾಗಿದ್ದೀರಿ. लेकिन यीशु मसीह का पवित्रता हमारे शरीर में अब तक हम नहीं पाए हैं. ಆದರೆ ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧತೆ ನಮ್ಮ ಶರೀರದಲ್ಲಿ ಅದನ್ನು ಅನುಭವಿಸ್ತಾ ಇಲ್ಲ. ನಾವು हमें पवित्र के रूप में परमेश्वर गिनने लगता है. ನಮ್ಮನ್ನು ದೇವರು ಪರಿಶುದ್ಧರೆಂದು ಎನಿಸುತ್ತಾನೆ ಸರಿ, लेकिन हमारा शरीर अभी भी पाप से प्रदूषित है. ಆದರೆ ನಮ್ಮ ದೇಹ ನಮ್ಮ ಶರೀರ ಪಾಪದಿಂದ ಇನ್ನೂ ಅಶುದ್ಧವಾಗಿದೆ. अब इस व्यक्ति इस संसार में जब जीवन बिताते हैं, ಈ ಮನುಷ್ಯನು ಈ ಲೋಕದಲ್ಲಿ ಜೀವಿಸ್ತಾ ಇರುವಾಗ अर्थात जो उद्धार पाए हुए व्यक्ति, ರಕ್ಷಣೆ ಹೊಂದಿದಂತಹ ವ್ಯಕ್ತಿ, परमेश्वर चाहता है कि इस व्यक्ति का शरीर भी, ये स्वभाव भी यीशु मसीह के स्वभाव के अनुरूप हो जाए. ದೇವರು ಇಷ್ಟವುಳ್ಳವನಾಗಿದ್ದಾನೆ ಅಥವಾ ಯೋಚಿಸ್ತಾನೆ ಈ ಮನುಷ್ಯನು ಯೇಸು ಕ್ರಿಸ್ತನ ಹಾಗೆ ಆತನು ಪರಿಶುದ್ಧನಾಗಿ ಆತನ ದೇಹವು ಪರಿಶುದ್ಧವಾಗಿ ಇರಬೇಕೆಂದು ಇಷ್ಟವುಳ್ಳವನಾಗಿದ್ದಾನೆ. अर्थात उद्धार पाए हुए हरेक विश्वासी जो संसार में जीवन बिताते हैं, उनके बारे में परमेश्वर का एक ही उद्देश्य है, ये व्यक्ति का स्वभाव यीशु मसीह के समान हो जाए. ದೇವರ ಯೋಜನೆ ಈ ಲೋಕದಲ್ಲಿ ಇರುವಂತಹ ಪ್ರತಿಯೊಬ್ಬ ಮಾನವನು ರಕ್ಷಿಸಲ್ಪಟ್ಟು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕಿಡುವಾಗ ಯೇಸು ಕ್ರಿಸ್ತನಲ್ಲಿರುವಂತಹ ಮನಸ್ಸೇ ಆತನಲ್ಲಿಯೇ ಇರಬೇಕು, ಆ ಮನುಷ್ಯನಲ್ಲಿ ಇರಬೇಕೆಂಬ ದೇವರ ಉದ್ದೇಶ. इसके अलावा परमेश्वर को हमारे आत्मिक जीवन से कोई उद्देश्य नहीं. ಇದನ್ನು ಬಿಟ್ರೆ ಮನುಷ್ಯನಿಂದ ದೇವರು ಮತ್ತೇನು ಅಪೇಕ್ಷೆ ಮಾಡ್ತಾ ಇದ್ದಾರೆ. बाकी जो कुछ भी हमारे जीवन में घटती है, वो सारी घटना परमेश्वर इसी उद्देश्य, परमेश्वर के पुत्र के स्वरूप में हम हो जाने के उद्देश्य के लिए हमें देता. ನಮ್ಮ ಜೀವಿತದಲ್ಲಿ ಆಗುವಂತ ಎಲ್ಲ ವಿಷಯಗಳು ಅದು ಎಲ್ಲವೂ ದೇವರು ಯೋಚಿಸ್ತಾ ಇದ್ದಾನೆ, ನಾವು ದೇವರ ಮಗನ ಸಾರೂಪ್ಯದ ಉಳ್ಳವರಾಗಬೇಕೆಂದು ಹೇಳಿ ಈ ವಿಷಯಗಳು ನಮ್ಮ ಜೀವಿತದಲ್ಲಿ ತರಬರುತ್ತಾನೆ. वही है आत्मिक जीवन का उद्देश्य. ಇದು ಆತ್ಮಿಕ ಜೀವಿತದ ಉದ್ದೇಶವಾಗಿದೆ ಪ್ರಿಯರೇ. आत्मिक जीवन की परिपूर्णता क्या है? ಆತ್ಮಿಕ ಜೀವಿತದ ಪರಿಪೂರ್ಣತೆ ಏನಾಗಿದೆ? आत्मिक जीवन का परिपूर्णता हम देह रूप में यीशु मसीह के समान बदल जाना है. ನಾವು ದೇಹದ ರೂಪದಲ್ಲಿಯೂ ಕರ್ತನಾದ ಯೇಸು ಕ್ರಿಸ್ತನ ಹಾಗೆ ಆಗುವಂತದ್ದು. अभी हमारा स्वभाव बदलते जाए, ನಮ್ಮ ಈಗ ಸ್ವಭಾವ ಬದಲಾಗುತ್ತಾ ಹೋಗಬೇಕು. यीशु मसीह के स्वरूप के अनुसार ಕರ್ತನಾದ ಯೇಸು ಕ್ರಿಸ್ತನ ಸ್ವರೂಪದಲ್ಲಿ एक दिन प्रभु यीशु मसीह मध्याकाश में आएंगे. ಕರ್ತನಾದ ಯೇಸು ಕ್ರಿಸ್ತನು ಮಧ್ಯ ಆಕಾಶದಲ್ಲಿ ಬರುವನು. फिलिपियों की पत्री 3 अध्याय उसका 20 और 21 पढ़िए. ನಾವು ಫಿಲಿಪ್ಪಿ ಬರೆದ ಪತ್ರಿಕೆ 3ನೇ ಅಧ್ಯಾಯ 20-21 ವಾಕ್ಯದಲ್ಲಿ ಓದ್ತೇವೆ. ಫಿಲಿಪ್ಪಿ 3ನೇ ಅಧ್ಯಾಯ 20-21 ವಾಕ್ಯ पढ़िए. फिलिपियों की पत्री 3 अध्याय 20 और 21. ಫಿಲಿಪ್ಪಿ 3:20-21 पर हमारा स्वदेश स्वर्ग पर है. हमारा स्वदेश, वी आर द सिटीजन्स ऑफ हेवन, इंग्लिश में ऐसा लिखा है. हमारा स्वदेश स्वर्ग, कन्नड़ा में कैसे है? ನಾವಾದರೂ ಪರಲೋಕ ಸಂಸ್ಥಾನದವರು. हाँ मतलब ಹೆವನ್ಲಿ ಸಿಟಿಜನ್ಸ್. हाँ वही है, मलयालम में भी वाले
हाँ, लेकिन हिंदी में स्वदेश स्वर्ग में ऐसा लिखा है, लेकिन इंग्लिश में हमारा नागरिकता स्वर्ग का है। ನಾವಾದರೂ ಪರಲೋಕ ಸಂಸ್ಥಾನ। हाँ, पढ़िए ब्रदर। और हम एक उद्धारकर्ता प्रभु यीशु मसीह के वहां से आने की बाट जो रहे हैं। हाँ, जो वास्तव में उद्धार पाए हुए लोग क्या सोचकर यहाँ रहते हैं? ರಕ್ಷಣೆ ಹೊಂದಿದಂತಹ ಜನರು ಏನು ಯೋಚನೆ ಮಾಡ್ತಾ ಇದ್ದಾರೆ? बुरा नहीं मानिएगा, ನೀವು ಸಿಟ್ಟು ಅಥವಾ ನೀವು ತಪ್ಪು ತಿಳ್ಕೊಬೇಡ್ರಿ. आप वास्तव में अगर उद्धार पाए हुए हैं ನಿಜವಾಗಿಯೂ ನೀವು ರಕ್ಷಣೆ ಹೊಂದಿದ್ದಲ್ಲಿ तो आपके रात में सोने के प्रार्थना में एक लाइन होगा। ನೀವು ರಾತ್ರಿ ಮಲಗುವಾಗ ಒಂದು ಪ್ರಾರ್ಥನೆಯ ಒಂದು ಸಾಲು ಈ ರೀತಿಯಾಗಿ ಇರಬಹುದಲ್ಲ? क्या होगा वो प्रार्थना मालूम है? ಆ ಪ್ರಾರ್ಥನೆ ಏನಾಗಿರ್ಬೋದು? हाँ हाँ, क्या अंकल? हाँ, हम सोने जा रहे हैं तो कई चीज हम प्रार्थना करेंगे, लेकिन वो उसमें एक लाइन निश्चित होगा। अगर आप उद्धार के अनुभव में जीवन बिताने वाला एक व्यक्ति है तो ರಕ್ಷಿಸಲ್ಪಟ್ಟವರಾಗಿ ಜೀವಿಸ್ತಾ ಇರುವುದಾದ್ರೆ ನಿಮ್ಮ ರಾತ್ರಿ ಮಲಗುವ ಸಮಯದಲ್ಲಿ ಮಾಡುವ ಪ್ರಾರ್ಥನೆಯಲ್ಲಿ ಒಂದು ಈ ರೀತಿಯಾಗಿ ಪದ ಪ್ರಯೋಗ ಮಾಡಬಹುದು. क्या है? ಅದೇನಾಗಿರ್ಬೋದು? हाँ, अंकल आप क्या बोल रहे थे? ಅಂಕಲ್ ಹೇಳ್ತಾ ಇದ್ರು क्या बोल रहे हैं? हाँ हाँ, यूहन्ना की प्रार्थना प्रकाशित वाक्य 22वां अध्याय में हम देखते हैं। ಅಪೊಸ್ತಲನಾದ ಯೋಹಾನನು ಪ್ರಕಟಣೆಯಲ್ಲಿ 22ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾನೆ. आमीन हे प्रभु आ, ಆಮೇನ್, ಕರ್ತನೆ ಕರ್ತನೆ ಬಾ. मेरी इच्छा यही है प्रभु, आज रात में भी आप चले आ जाइए। ಕರ್ತನೆ ಇವತ್ತು ರಾತ್ರಿ ಆದ್ರೂ ನೀನು ಬಾ. ये संसार बहुत बुरा है, ಈ ಲೋಕ ನಶಿಸಿ ಹೋಗುವಂತ ಲೋಕ. यहाँ मुझे सताव है, ಇಲ್ಲಿ ನಮ್ಗೆ ಕಷ್ಟ ಸಂಕಟಗಳಿದೆ, यहाँ मुझे दुख है, ಇಲ್ಲಿ ದುಃಖ ಇದೆ, पाप है, यहाँ ಇಲ್ಲಿ ಪಾಪದಿಂದ ಆವರಿಸಿದೆ. अपने लोगों से सताए जा रहे हैं। ನಮ್ಮ ಸ್ವಂತ ಜನರಿಂದಲೇ ಇಷ್ಟು ಹಿಂಸೆಗಳಾಗ್ತಾ ಇದೆ. वो आपसे प्रेम करने के कारण हमारे अपने लोग मुझे त्याग दिए। ನಿನ್ನ ಮೇಲೆ ಪ್ರೀತಿ ಮಾಡುವುದರಿಂದ ನನ್ನ ಸ್ವಂತ ಜನರೇ ನನ್ನನ್ನು ಹಿಂಸಿಸುತ್ತಾರೆ. प्रभु मुझे यहाँ अधिक नहीं जीना, ನನಗೆ ಇಲ್ಲಿ ಈ ರೀತಿಯಾಗಿ ಜೀವಿತ ಜೀವಿಸಲಿಕ್ಕೆ ಬೇಡ. प्रभु मुझे अब अधिक नहीं जीना, ನಾನು ಇನ್ನೂ ಹೆಚ್ಚು ಇಲ್ಲಿ ಜೀವಿಸೋದಕ್ಕೆ ಬೇಡ ಕರ್ತನೆ. प्रभु मेरी प्रार्थना यह है, ನನ್ನ ಪ್ರಾರ್ಥನೆ ಇದಾಗಿದೆ ಕರ್ತನೆ, आज रात में आप चले आइए। ನೀವು ಇವತ್ತು ರಾತ್ರಿ ಹೊರಟು ಬಾ. अगर आप नहीं आया ಒಂದ್ ವೇಳೆ ನೀವು ಬರುವುದಕ್ಕೆ ತಡವಾದ್ರೆ तभी एक सुबह देखने के लिए मदद ಒಂದು ಹೊಸ ದಿನ ನೋಡ್ಲಿಕ್ಕೆ ಸಹಾಯ ಮಾಡಿ. यहाँ पर बैठे हुए जितने भी लोग ये प्रार्थना रोज करते हैं, मैं आपसे कहूंगा कि आप उद्धार के अनुभव में जीवन बिताने वाले हैं। ಈ ರೀತಿಯಾಗಿ ನೀವು ಒಂದ್ ವೇಳೆ ಪ್ರಾರ್ಥನೆ ಮಾಡುತ್ತಾ ಇದ್ರೆ ನೀವು ನಿಜವಾಗಿಯೂ ರಕ್ಷಣೆ ಜೀವಿತವನ್ನು ಜೀವಿಸ್ತಾ ಇದ್ದೀರಿ ಎಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. पौलुस वहां बता रहा है, हम उस स्वर्ग से हमारे प्रभु आने का बाट जोते हैं। ಇಲ್ಲಿ ಅಪೊಸ್ತಲನಾದ ಪೌಲ್ ಹೇಳ್ತಾ ಇದ್ದಾನೆ, ನಾವು ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿಂದಲೇ ಬರುವುದನ್ನು ಎದುರು ನೋಡ್ತಾ ಇದ್ದೇವೆ. क्यों? ಯಾಕೆ? आगे बढ़िएगा ब्रदर। ಅಲ್ಲಿ ನಾವು ಮುಂದೆ ಓದೋಣ. वो अपनी शक्ति के उस प्रभाव के वह अनुसार अपनी शक्ति के उस प्रभाव से हमारी दीनहीन शरीर का रूप बदलकर अपनी महिमामय शरीर के अनुरूप बदल देंगे। ಪರಾಕ್ರಮವನ್ನು ಸಾಧಿಸಿ ದೀನಾವಸ್ಥೆಯುಳ್ಳ ನಮ್ಮ ದೇಹವನ್ನು ರೂಪಾಂತರಪಡಿಸಿ ಪ್ರಭಾವವುಳ್ಳ ತನ್ನ ದೇಹದ ಸಾರೂಪ್ಯವಾಗುವಂತೆ ಮಾಡುವನು. मेरा ये पाप वास करने वाला शरीर, ಈ ಪಾಪವು ವಾಸ ಮಾಡುವಂತ ದೇಹ, मेरा ये बीमारी का शरीर, ಈ ಅನಾರೋಗ್ಯವುಳ್ಳಂತ ದೇಹ, मेरा ये निराशा का शरीर, ಈ ಒಂದು ನಿರಾಶೆಯುಳ್ಳಂತ ದೇಹ, मेरा ये कष्ट भरा शरीर ಈ ಕಷ್ಟ ಸಮಸ್ಯೆಗಳಿಂದ ಇರುವಂತ ದೇಹ बदल जाएगा। ಅದು ಬದಲಾಗುವಂತದ್ದು. यीशु मसीह के समान मैं बदल जाऊंगा। ನಾನು ರೂಪಾಂತರ ಹೊಂದಿ ನನ್ನ ಕರ್ತನ ಹಾಗೆ ನಾನು ಆಗುವೆನು. प्रभु आप जल्दी आइए, ಕರ್ತನೆ ನೀನು ಬೇಗನೆ ಬಾ, मुझे आपके स्वरूप में बदल जाना है। ನಾನು ನಿನ್ನ ಸ್ವರೂಪದಲ್ಲಿ ಬದಲಾಗಬೇಕು. प्रभु का उद्देश्य हमारा आत्मिक जीवन के प्रति वही है। उद्धार के अनुभव में जीवन बिताने वाला प्रत्येक विश्वासी का तमन्ना भी यही होगी। ಪ್ರತಿಯೊಬ್ಬ ವಿಶ್ವಾಸಿಗೆ ಇದೇ ಒಂದು ಅಭಿಲಾಷೆ ಆಗಿದೆ ಮತ್ತು ಕರ್ತನು ಸಹ ಅದನ್ನೇ ನಮ್ಮಿಂದ ಅಪೇಕ್ಷಿಸುತ್ತಾ ಇದ್ದಾನೆ. आत्मिक जीवन का उद्देश्य यही है। ಈ ಆತ್ಮಿಕ ಜೀವಿತದ ಉದ್ದೇಶ ಇದೇ ಆಗಿದೆ. प्रभु ने कहा, खाओ पियो कुछ भी करो, प्रभु की महिमा के लिए करो। ಕರ್ತನು ಹೇಳಿದನು, ತಿಂದು ಕುಡಿದು ಏನಾದ್ರೂ ಮಾಡಿದರೆ ಆದ್ರೆ ಕರ್ತನ ಮಹಿಮೆಗೋಸ್ಕರ ನೀವು ಜೀವಿಸಿರಿ. तो फिर शादी क्यों करते हैं? ಮದುವೆ ಯಾಕೆ ಆಗ್ಬೇಕು?
कुछ भी करो प्रभु के लिए, तो ये शादी क्यों करेंगे? ಏನು ಮಾಡಿದ್ರು ಅದು ಕರ್ತನಿಗೋಸ್ಕರ ಮಾಡ್ರಿ. ಆದ್ರೆ एक ही उद्देश्य है प्यारो, ಒಂದೇ ಒಂದು ಉದ್ದೇಶ ಕರ್ತನೆ. क्यों आप पारिवारिक जीवन में बंध गए? ಯಾಕೆ ನೀವು ಕುಟುಂಬ ಜೀವಿತದಲ್ಲಿ ಈ ರೀತಿಯಾಗಿ ಬಂಧಿಸಲ್ಪಟ್ಟಿದ್ದೀರಿ? अभी आप बता सकते हैं? ಈಗ ಹೇಳಲಿಕ್ಕೆ ಸಾಧ್ಯವು? एग्जैक्टली, प्रेज़ द लॉर्ड। आप में से किसी को समझ में आया? आपके लिए मैं प्रभु, पारिवारिक जीवन में भी प्रभु हमें जोड़ने के पीछे एक ही उद्देश्य है, पति और पत्नी प्रभु के स्वरूप में बदले, भूलना नहीं। ದೇವನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮಲ್ಲಿ ಪ್ರತಿಯೊಬ್ಬರು ಅದನ್ನು ಉತ್ತರ ಕೊಡ್ಲಿಕ್ಕೆ ಸಿದ್ಧರಾಗಿದ್ರೆ, ಹೌದು, ನಾವು ಕುಟುಂಬ ಜೀವಿತದಲ್ಲಿಯೂ ನಮ್ಮ ಕುಟುಂಬ ಬಂಧಿಸಲ್ಪಟ್ಟಿರುವುದು ಕಾರಣ ದೇವರ ಸ್ವರೂಪದಲ್ಲಿ ನಾವು ಕಂಡು ಬರಬೇಕೆಂದು ಹೇಳಿ भूलिएगा नहीं। ಇದನ್ನು ಮರೆತು ಹೋಗಬೇಡ್ರಿ. इन दिनों के हमारे क्लासेस में ಈ ದಿನಗಳಲ್ಲಿ ಈ ಪಾಠಗಳನ್ನು ನಾವು ಕಲಿತಿರುವಾಗ इसी विषय को हम जारी रखें। ಇದನ್ನೇ ನಾವು ಮುಂದುವರಿಸಲಿಕ್ಕಿದ್ದೇವೆ. प्रभु के नाम की महिमा। ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ.